Hello everyone, welcome to Sanmarkaha classes. The LBA questions from the Little Busy Bee poem. First question from the poem is, for each of the statement, four alternatives are given as answers. Choose the best alternative. ಸೊ ನಾಲ್ಕು ಆಲ್ಟರ್ನೇಟಿವ್ ನ ನಿಮ್ಗೆ ಆಪ್ಷನ್ಸ್ ನ ಕೊಟ್ಟಿದ್ದಾರೆ ಮಕ್ಕಳೇ. ಆ ನಾಲ್ಕರಲ್ಲಿ ಸರಿಯಾದ ಉತ್ತರವನ್ನ ನೀವು ಬರಿಬೇಕು. ಇಟ್ ಕ್ಯಾರೀಸ್ 1 mark. First question is, the synonym of the word gather is, okay, it carries 1 mark. Synonym. First we will see what synonym means. Synonyms are the words that have similar meanings. ಸಿಮಿಲರ್ ಮೀನಿಂಗ್ಸ್ ಇರುವಂತಹ ವರ್ಡ್ ಅನ್ನ ನಾವು ಸಿನೋನಿಮ್ಸ್ ಅಂತ ಕರಿತೀವಿ. ಕನ್ನಡದಲ್ಲಿ ಏನ್ ಹೇಳ್ಬೋದು ಮಕ್ಕಳೇ? ಸಮಾನಾರ್ಥಕ ಪದಗಳು ಅಲ್ವಾ? ಸ್ಮಾರ್ಟ್, ಕ್ಲೆವರ್, ಬಿಗ್, ಲಾರ್ಜ್. ಈಗ ದೊಡ್ಡದು ಮತ್ತು ಬೃಹತ್ ಅಂತ ಹೇಳ್ತೀವಿ. ಈ ಎರಡೂ ಒಂದೇ ಅರ್ಥ ಅಲ್ವಾ ಮಕ್ಕಳೇ? ಸೊ ರಾತ್ರಿ, ಕತ್ತಲೆ, ಓಕೆನಾ? ಸೊ ಈ ರೀತಿ ದಿನ, ಹಗಲು, ದಿನ ಎರಡು ಅಲ್ವಾ? ಸೊ ಈ ರೀತಿ ಒಂದೇ ಅರ್ಥ ಕೊಡುವ ಪದಗಳನ್ನ ಸಿನನಿಮ್ಸ್ ಅಥವಾ ಸಮಾನಾರ್ಥಕ ಪದಗಳು ಅಂತ ಹೇಳ್ತೀವಿ. A synonym is a word that means the same or nearly the same as another word. Okay, it shows similarity in the meaning. ಸೊ ಅರ್ಥದಲ್ಲಿ ಸಿಮಿಲಾರಿಟಿ, ಸಮಾನತೆಯನ್ನ ತೋರಿಸೋದೇ ಏನು? ಸಿನೋನಿಮ್ ಅಂತ ಮಕ್ಕಳೇ. ಓಕೆ, ಸೊ ಈ ಸಿನೋನಿಮ್ ಬಗ್ಗೆ ಈ ಒಂದು ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ನೋಡೋಣ ಏನ್ ಕೊಟ್ಟಿದ್ದಾರೆ ಅಂತ. ಫಸ್ಟ್ ಕ್ವಶನ್, ಸಿನೋನಿಮ್ ಟು ದ ವರ್ಡ್ ಗ್ಯಾದರ್. ಗ್ಯಾದರ್ಗೆ ಸಿನೋನಿಮ್ ಯಾವುದು? ಸಮಾನಾರ್ಥಕ ಪದ ಯಾವುದು ಈ ಕೊಟ್ಟಿರೋದ್ರಲ್ಲಿ ಅಂತ ಕೇಳಿದ್ದಾರೆ. ಓಕೆ, ಸೊ ಆಪ್ಷನ್ ಎ ಸ್ಪ್ರೆಡ್, ಆಪ್ಷನ್ ಬಿ ಕಲೆಕ್ಟ್, ಆಪ್ಷನ್ ಸಿ ಗಿವ್ ಅಂಡ್ ಆಪ್ಷನ್ ಡಿ ರೈಟ್. ಆಪ್ಷನ್ ಎ ಸ್ಪ್ರೆಡ್ ಅಂತ ಇದೆ. ಸ್ಪ್ರೆಡ್ ಅಂತಂದ್ರೆ ಏನು ಮಕ್ಕಳೇ? ಹರಡುವುದು ಅಲ್ವಾ? ಸೊ ಈಗ ಗ್ಯಾದರ್ ಅಂತಂದ್ರೇನು? ಕಲೆಕ್ಟ್ ಒಟ್ಟುಗೂಡಿಸುವುದು. ಓಕೆ, ಸೊ ಬಿ ಗ್ಯಾದರ್ಸ್ ದ ನೆಕ್ಟರ್ ಅಂತ ಕೊಟ್ಟಿದ್ದಾರೆ. ಗ್ಯಾದರ್ ಅಂತಂದ್ರೆ ಒಟ್ಟುಗೂಡಿಸು. ಓಕೆ, ಸೊ ಗಿವ್ ಅಂತಂದ್ರೆ ಏನು ಮಕ್ಕಳೇ? ಕೊಡುವುದು. ಓಕೆ, ಟು ಗಿವ್. ಸೊ ಗ್ಯಾದರ್ ಅಂಡ್ ಗಿವ್ ಆರ್ ನಾಟ್ ಸಿನೋನಿಮ್ಸ್. ಸ್ಪ್ರೆಡ್ ಈಸ್ ಆಲ್ಸೋ ನಾಟ್ ಸಿನೋನಿಮ್. ಬ್ರೈಟ್ ಅಂತಂದ್ರೆ ಒಂದು ಶುಭ್ರವಾದ ಅಂತ ಅರ್ಥ ಕೊಡುತ್ತೆ. ಓಕೆನಾ? Gather and bright are not synonyms. Then what is the synonym for gather? Collect, to collect and to gather. ಸೊ ಎರಡು ಒಂದೇನೆ ಅಲ್ವಾ ಮಕ್ಕಳೇ? ಸೊ ಗ್ಯಾದರ್ ಅಂತಂದ್ರೆ ಏನು? ಕಲೆಕ್ಟ್ ಮಾಡೋದು ಅಂತ ನೀವು ಹೇಳ್ಬೋದು. ಓಕೆನಾ? ಸೊ ಸಿನೋನಿಮ್ ಟು ಗ್ಯಾದರ್ ಈಸ್ synonym to gather is to collect. Option B, collect is the right answer. Okay, thank you.